ಆತ್ಮೀಯರೇ, ಈ ಸಂಚಿಕೆಯಲ್ಲಿ ತಮಗೆ ಇಷ್ಟ ಆಗಬಹುದಾದ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡು ಓದುಗರ ಮೆಚ್ಚುಗೆ ಪಡೆದ ಜನಪ್ರಿಯ ಆಗಿರುವ ನನ್ನ ಲೇಖನವನ್ನು ತಂದಿದ್ದೇನೆ. ಲೇಖನದ ಶೀರ್ಷಿಕೆ ಆಸ್ಪತ್ರೆ, ಜೈಲು ಹಾಗೂ ಸ್ಮಶಾನದಲ್ಲಿ ಜೀವನ ದರ್ಶನ. ಸಿರಿವಂತನಾಗಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಡಿ, ಅವರಿಗೆ ಸಂತೋಷವಾಗಿರಲು ಕಲಿಸಿ. ದೊಡ್ಡವರಾದ ಮೇಲೆ ಜೀವನದ ಬೆಲೆಗಿಂತ ವಸ್ತುವಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಜೀವನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಆಸ್ಪತ್ರೆ, ಜೈಲು ಮತ್ತು ಸ್ಮಶಾನ ಈ 3 ಸ್ಥಳಗಳಿಗೆ ಭೇಟಿ ನೀಡಿದರೆ ಆಸ್ಪತ್ರೆಯಲ್ಲಿ ಆರೋಗ್ಯಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲವೆನಿಸುತ್ತದೆ. ಜೈಲಿನಲ್ಲಿ ಸ್ವಾತಂತ್ರ್ಯ ಎಷ್ಟು ಅಮೂಲ್ಯವಾದುದೆಂದು ತಿಳಿಯುವುದು ಹಾಗೂ ಸ್ಮಶಾನದಲ್ಲಿ ಜೀವನವು ಏನೂ ಅಲ್ಲ ಎಂಬುದನ್ನು ಅರಿತುಕೊಳ್ಳುತ್ತೀರಿ. ಜೀವನದಲ್ಲಿ ಸಾಧನೆ ಮಾಡಿ ಹೆಸರು ಗಳಿಸಬೇಕು, ಹಣ ಆಸ್ತಿಗಳನ್ನು ಯಥೇಚ್ಛವಾಗಿ ಸಂಪಾದಿಸುತ್ತಾ ಶ್ರೀಮಂತನಾಗಿ ಸಮಾಜದಲ್ಲಿ ಮೆರೆಯಬೇಕು ಎಂಬ ಆಸೆಗಳು ಮನುಷ್ಯನಾದವರಿಗೆ ಇರುವಂತಹದ್ದೇ. ಅದಕ್ಕಾಗಿ ದುಡಿಯುವ ವಯಸ್ಸಿಗೆ ಬಂದಾಗ ಸಂಪಾದನೆಗೆ ಯಾವೆಲ್ಲ ಮಾರ್ಗಗಳು ಇವೆಯೋ ಅವುಗಳೆಲ್ಲವನ್ನು ಹುಡುಕಿ ವಿರಮಿಸದೆ ಹಗಲಿರುಳು ದುಡಿಯುತ್ತಾನೆ. ಸೋಮಾರಿಯಾಗದೆ ದುಡಿಯುವ ಕಾಲಕ್ಕೆ ದುಡಿಯಲೇಬೇಕು. ತಲೆಯಲ್ಲಿ ಇರುವುದೊಂದೇ, ನಾನು ಸಾಧನೆ ಮಾಡಬೇಕು, ಶ್ರೀಮಂತನಾಗಬೇಕು ಎನ್ನುವುದು. ಗುರಿ, ಶ್ರದ್ಧೆ, ಶ್ರಮ, ಮನಸ್ಸು ಇದ್ದವನು ಸಾಧಿಸಿಯೇ ಸಾಧಿಸುತ್ತಾನೆ ಎನ್ನುವುದಕ್ಕೆ ಗುರಿ ಮುಟ್ಟಿದ ಇಬ್ಬರನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಅವರೇ ರಾಕೇಶ್ ರಾಧೇಶ್ಯಾಮ್ ಜುಂಜುನ್ವಾಲಾ ಎಂಬ ಭಾರತೀಯ ಬಿಲಿಯನಿಯರ್, ಷೇರು ಮಾರುಕಟ್ಟೆಯ ಹೂಡಿಕೆದಾರ, ವ್ಯಾಪಾರಿ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್. ಅವರನ್ನು ಭಾರತದ ಬಿಗ್ ಬುಲ್ ಎಂದು ಕರೆಯುತ್ತಾರೆ. ಇವರನ್ನು ಮತ್ತೊಬ್ಬ ಅಮೆರಿಕದ ಪ್ರಸಿದ್ಧ ಹೂಡಿಕೆದಾರ ವಾರೆನ್ ಬಫೆಟ್ಗೆ ಹೋಲಿಸಲಾಗುತ್ತದೆ. ಜುಂಜುನ್ವಾಲಾ ಆಯ್ತು, ಇವನ್ಯಾರಪ್ಪ ಬಫೆಟ್ ಎಂಬ ಸಂಶಯ ಬಂದಿರಬೇಕು. ಅವನ ಬಗ್ಗೆಯೂ ತಿಳಿಯೋಣ. ಇವರುಗಳ ಜೀವನದ ಪಯಣ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತದೆ. ಭಾರತ ಸರ್ಕಾರವು ಕೊಡುವ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪಡೆದಿದ್ದ ರಾಕೇಶ್ ಜುಂಜುನ್ವಾಲಾರವರು ತಮ್ಮ 62ನೇ ವಯಸ್ಸಿಗೆ ಬದುಕಿಗೆ ವಿರಾಮ ಕೊಟ್ಟು ನಡೆದೇ ಬಿಟ್ಟರು. ಇದ್ದಿದ್ದರೆ ಇನ್ನೆಷ್ಟು ದುಡಿಯುತ್ತಿದ್ದರೋ. ಅವರ ಜೀವಿತದ ಕಡೆಯಲ್ಲಿ ಅಂದಾಜು 5.8 ಬಿಲಿಯನ್ US$, ಅಂದರೆ 48,140 ಕೋಟಿ ರೂಗಳು ಮೌಲ್ಯವನ್ನು ಹೊಂದಿದ್ದರು. ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ 438ನೇ ಸ್ಥಾನ ಇವರದಾಗಿತ್ತು. ಅವರ ಮರಣಾನಂತರ 2024ರಲ್ಲಿ ಅವರ ಪತ್ನಿ ರೇಖಾರವರು ಫೋರ್ಬ್ಸ್ ಪ್ರಕಟಿಸಿದ ಶ್ರೀಮಂತರ ಪಟ್ಟಿಯಲ್ಲಿ ಭಾರತದ 100 ಶ್ರೀಮಂತ ಉದ್ಯಮಿಗಳಲ್ಲಿ 28ನೇ ಸ್ಥಾನದಲ್ಲಿದ್ದರು. ಮಾರ್ವಾಡಿ ಕುಟುಂಬದಲ್ಲಿ 5 ಜುಲೈ 1960ರಂದು ಜನಿಸಿದ ಇವರು ರಾಜಸ್ಥಾನದ ಜುಂಜುವಿಗೆ ಸೇರಿದವರಾಗಿದ್ದರಿಂದ ಹೆಸರಿನಲ್ಲಿ ಜುಂಜು ಸೇರಿಕೊಂಡಿದೆ. ಪದವಿಯ ನಂತರ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದಿಂದ ಪದವಿ ಪಡೆದರು. ಮಾರ್ವಾಡಿಗಳು ವ್ಯಾಪಾರ ವಹಿವಾಟುಗಳಲ್ಲಿ ಮುಂದು. ತನ್ನ ತಂದೆಯವರು ಷೇರು ಮಾರುಕಟ್ಟೆಯ ಬಗ್ಗೆ ಗೆಳೆಯರೊಟ್ಟಿಗೆ ಚರ್ಚಿಸುವುದನ್ನು ಕೇಳಿ ಆಸಕ್ತಿ ಬೆಳೆಸಿಕೊಂಡರು. ಇದನ್ನು ಗಮನಿಸಿದ ತಂದೆಯು ಮಗನಿಗೆ ಮಾರ್ಗದರ್ಶನ ನೀಡುತ್ತಾ ಬಂದರು. ಆದರೆ ಅವರು ಹೂಡಿಕೆ ಮಾಡಲು ಹಣ ಕೊಡಲಿಲ್ಲ ಹಾಗೂ ಸ್ನೇಹಿತರ ಬಳಿ ಹಣ ಕೇಳುವುದನ್ನು ತಡೆದಿದ್ದರು. ನಾವುಗಳಾಗಿದ್ದರೆ ಮಗ ಬುದ್ಧಿವಂತನಿದ್ದಾನೆ, ಚಾರ್ಟರ್ಡ್ ಅಕೌಂಟೆಂಟ್ ಪದವಿ ಮಾಡಿದ್ದಾನೆ ಎಂದು ಹೊಲಗದ್ದೆಗಳನ್ನಾದರೂ ಮಾರಿ ಕೇಳಿದಷ್ಟು ಹಣ ಕೊಡುತ್ತಿದ್ದೆವು. ಇಲ್ಲಿ ಬಿಡಿಗಾಸನ್ನೂ ಕೊಡದೆ ಮಗನೇ ಸಂಪಾದಿಸಲಿ ಎಂದು ಗೆಳೆಯರು ಸಹ ಹಣ ನೀಡದಂತೆ ನಿಷೇಧ ಹೇರಿದ್ದರು. ಜುಂಜುನ್ವಾಲಾರವರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಉಳಿತಾಯ ಮಾಡಿದ ಹಣವನ್ನು ಷೇರು ವ್ಯವಹಾರಕ್ಕೆ ಹೂಡಿಕೆ ಮಾಡಿದರು. 1985ರಲ್ಲಿ ಹೂಡಿದ ರೂ. 5,000 ಮೊತ್ತದ ಬಂಡವಾಳದಿಂದ ಒಂದೇ ವರ್ಷದಲ್ಲಿ ರೂ. 5 ಲಕ್ಷಗಳ ದೊಡ್ಡ ಮೊತ್ತವನ್ನು ಗಳಿಸಿದರು. 1989ರ ಹೊತ್ತಿಗೆ ರೂ. 25 ಲಕ್ಷಗಳವರೆಗೆ ಲಾಭ ಗಳಿಸಿದರು. ಹಣಕಾಸು ವ್ಯವಹಾರದಲ್ಲಿ ಚಾಣಾಕ್ಷರಾಗಿದ್ದ ಇವರು 2022ರಲ್ಲಿ ಹೂಡಿಕೆ ರೂ. 11,000 ಕೋಟಿಗೆ ಏರುವಂತೆ ಮಾಡಿದರು. ಭಾರತದ ಶ್ರೀಮಂತ ಟ್ರೇಡರ್ಗಳಲ್ಲಿ 3ನೇ ಸ್ಥಾನದಲ್ಲಿದ್ದರು. ಅಜಿಂ ಪ್ರೇಮ್ಜಿ ನಂತರದ ಸ್ಥಾನ ಇವರದಾಗಿತ್ತು. ಟೈಟಾನ್ ಕಂಪನಿ ಒಂದರಲ್ಲೇ 7,294.8 ಕೋಟಿ ಮೌಲ್ಯದ ಹೂಡಿಕೆ ಇವರದ್ದಾಗಿತ್ತು. ಹಲವಾರು ಉದ್ಯಮಗಳಲ್ಲಿ ಹಾಗೂ ದೊಡ್ಡ ಹೋಟೆಲ್ಗಳಲ್ಲಿ ನಿರ್ದೇಶಕರ ಮಂಡಳಿಗಳಲ್ಲಿ ಇವರಿದ್ದರು. ಮರಣದ ಸಮಯದಲ್ಲಿ ರೂ. 5.8 ಬಿಲಿಯನ್ US$, ಮೌಲ್ಯ ಹೊಂದಿದ್ದ ಜುಂಜುನ್ವಾಲಾರವರು ತಮ್ಮೆಲ್ಲ ಸಂಪತ್ತಿನ 25% ಭಾಗವನ್ನು ಆರೋಗ್ಯ ರಕ್ಷಣೆಗೆ ಮತ್ತು ಶಿಕ್ಷಣ ಸಂಬಂಧಿತ ಯೋಜನೆಗಳಿಗೆ ದಾನ ಮಾಡಲು ನಿರ್ಣಯಿಸಿದರು.
ಆಗಸ್ಟ್ 14, 2022ರಂದು ಅನಾರೋಗ್ಯಕ್ಕೆ ತುತ್ತಾಗಿ ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಗಳು ಮತ್ತು ತೀವ್ರವಾದ ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದರು. ಭಾರತದ ಆರ್ಥಿಕ ಪ್ರಪಂಚಕ್ಕೆ ಅಳಿಸಲಾಗದ ಕೊಡುಗೆಯನ್ನು ನೀಡಿದ್ದಾರೆ. ದೇಶದ ಆರ್ಥಿಕ ಪ್ರಗತಿಯ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದರು ಎಂಬ ಹೇಳಿಕೆಯನ್ನು ಪ್ರಧಾನಿಗಳು ಇವರ ಸಾವಿನ ಕುರಿತಾಗಿ ಮಾತನಾಡಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದರು. 1987 ಫೆಬ್ರವರಿ 22ರಂದು ಶೇಖರ್ ಅವರನ್ನು ಮದುವೆಯಾದರು. ಇವರಿಗೆ 3 ಮಕ್ಕಳು. ಮಗಳು ನಿಷ್ದಾ, ಅವಳಿ ಪುತ್ರರಾದ ಆರ್ಯಮಾನ್ ಮತ್ತು ಆರ್ಯವೀರ್. ಇಬ್ಬರು ಬಿಗ್ ಬುಲ್ಗಳಲ್ಲಿ ಭಾರತದ ವಾರೆನ್ ಬಫೆಟ್ ಎನಿಸಿಕೊಂಡಿದ್ದ ಜುಂಜುನ್ವಾಲಾ ಕಾಲವಾಗಿದ್ದಾರೆ. ಜೀವಂತ ಉಳಿದಿರುವ 95 ವರ್ಷ ವಯಸ್ಸಿನ ವಾರೆನ್ ಎಡ್ವರ್ಡ್ ಬಫೆಟ್ ಅಮೆರಿಕದವರು. ಅತ್ಯಂತ ಯಶಸ್ವಿ ಹೂಡಿಕೆದಾರ, ಉದ್ಯಮಿ. ವಿಶ್ವದ ಇದುವರೆಗಿನ ಅತ್ಯಂತ ಯಶಸ್ವಿ ಹೂಡಿಕೆದಾರರು. ವಂಶ ಪರಂಪರೆಯ ಐಶ್ವರ್ಯದಲ್ಲಿ ನನಗೆ ನಂಬಿಕೆ ಇಲ್ಲವೆಂದು ಹೇಳುತ್ತಿದ್ದ ಬಫೆಟ್ ಸ್ವಂತ ದುಡಿಮೆಯ ಮೇಲೆ ನಿಂತವರು. ಅವರ ಮಕ್ಕಳು ಬಹುಪಾಲು ಆಸ್ತಿಗಳಿಗೆ ಹಕ್ಕುದಾರರಾಗಿರಲಿಲ್ಲ. ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದನ್ನು ವಿರೋಧಿಸುತ್ತಾ ಬಂದವರು. ಜೂನ್ 2019ರವರೆಗೆ ಅವರು ದಾನ ಮಾಡಿದ ಮೊತ್ತ 2,72,000 ಕೋಟಿ ರೂಪಾಯಿಗಳು. ಗಳಿಸಿದ ಹಣದಲ್ಲಿ ಬಹುಪಾಲು ಸಮಾಜಕ್ಕೆ ದಾನ ಮಾಡುತ್ತಾ ಬಂದಿದ್ದಾರೆ. ಇವರಲ್ಲಿ ದಾನ ಎನ್ನುವುದು ಸಂಪಾದನೆಯ ದೊಡ್ಡ ಭಾಗವಾಗಿತ್ತು. ಫೋರ್ಬ್ಸ್ ಪ್ರಕಟಿಸಿರುವ 2025ರ ಶ್ರೀಮಂತರ ಪಟ್ಟಿಯಲ್ಲಿ $154 ಬಿಲಿಯನ್ ನಿವ್ವಳ ಮೊತ್ತವನ್ನು ಹೊಂದುವ ಮೂಲಕ 6ನೇ ಸ್ಥಾನದಲ್ಲಿ ಇದ್ದಾರೆ. ಅಮೆರಿಕದವರೇ ಆಗಿರುವ ಎಲನ್ ಮಸ್ಕ್ $342 ಬಿಲಿಯನ್ ನಿವ್ವಳ ಇರುವ ವಿಶ್ವದ ಮೊದಲ ಶ್ರೀಮಂತನಾಗಿದ್ದರು. ವಯಸ್ಸನ್ನು ಪರಿಗಣಿಸಿದರೆ 95ರ ಹರೆಯ ಬಫೆಟ್ ರವರೇ ಮೊದಲಿಗರು. ಹಣ, ಆಸ್ತಿ, ಹೆಸರು ಗಳಿಸಿದಷ್ಟು ಮತ್ತಷ್ಟು ಸಂಪಾದಿಸಬೇಕೆನ್ನುವ ತುಡಿತ ಶ್ರೀಮಂತರಲ್ಲಿ ಸಹಜ. ಆದರೆ ಬಡವನಲ್ಲಿ ಆ ಹೊತ್ತಿಗೆ ತುತ್ತಿಗೆ ಆಗುವಷ್ಟು ಸಿಕ್ಕರೆ ಅದೇ ಆನಂದ. ಸಂಪಾದನೆಯು ಹೆಚ್ಚಿದಂತೆ ಅದಕ್ಕೂ ಒಂದು ಮಿತಿ ಎನ್ನುವುದೊಂದು ಇರುತ್ತದೆ. ಮನಸ್ಸು ಆಧ್ಯಾತ್ಮದ ಕಡೆಗೆ ತಿರುಗಿ ಕೂಡಿಟ್ಟ ಸಂಪತ್ತನ್ನೆಲ್ಲ ದತ್ತಿ ನಿಧಿಗಳಿಗೆ ದಾನ ಮಾಡಿ ಶೂನ್ಯದ ಕಡೆಗೆ ನಡೆದೇ ಬಿಡುತ್ತಾರೆ. ಕೆಲವು ದಿನಗಳ ಹಿಂದೆ ಅವಿವಾಹಿತರಾಗಿಯೇ ಉಳಿದಿದ್ದ ಹೆಸರಾಂತ ಬಹುಭಾಷಾ ಸಿನಿಮಾ ನಟಿ ಕಾಂಚನಾರವರು ತಾವು ಗಳಿಸಿದ್ದ ಅಂದಾಜು 100 ಕೋಟಿ ಮೊತ್ತದ ಆಸ್ತಿಯನ್ನು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ದಾನ ಮಾಡಿದರು. ದಾನ ಮಾಡಿ 86 ವರ್ಷ ವಯಸ್ಸಿನ ವೃದ್ಧೆ ಮಂದಸ್ಮಿತರಾಗಿ ಊರುಗೋಲು ಹಿಡಿದು ಸಾಮಾನ್ಯ ಮಹಿಳೆಯಂತೆ ನಡೆಯುತ್ತಾ ಹೋಗಿ ಆಟೋದಲ್ಲಿ ಕುಳಿತು ಹೊರಡುವ ದೃಶ್ಯವು ನೋಡುಗರ ಮನಸ್ಸನ್ನು ಕಲಕುತ್ತಿತ್ತು. ಜುಂಜುನ್ವಾಲಾ ಮತ್ತು ವಾರೆನ್ ಬಫೆಟ್ ರವರುಗಳು ತಾವು ಗಳಿಸಿದ ಆಸ್ತಿಯಲ್ಲಿ ಪ್ರತಿಶತ 85ರವರೆಗೆ ದಾನ ಮಾಡಿ ಲೋಕೋಪಕಾರಿಗಳೆಂದು ಹೆಸರು ಪಡೆದರು. ಇವರುಗಳು ನಡೆದು ಬಂದ ದಾರಿಯನ್ನು ತಿಳಿದುಕೊಂಡಲ್ಲಿ ಎಂತಹವರಿಗೂ ನಾವು ಕೂಡ ಜೀವನದಲ್ಲಿ ಸಾಧಿಸಬೇಕೆನ್ನುವ ಮನಸ್ಸು ಚಿಗುರದೇ ಇರದು. ಮಕ್ಕಳಿಗೆ ಪ್ರೇರಣೆ ಆಗುವಂತೆ ಇಂತಹ ಮಹಾನ್ ಸಾಧಕರ ಬದುಕಿನ ಪರಿಚಯ ಮಾಡಿಸಬೇಕು. ಸಾಧನೆ ಗೈದವರು ಹಣ ಮಾತ್ರದಿಂದಲೇ ಹೆಸರು ಮಾಡಿದವರಲ್ಲ. ಅವರು ಬಿಟ್ಟು ಹೋಗುವ ಜೀವನದ ಸತ್ಯಾರ್ಥಗಳು ಅವರುಗಳನ್ನು ಉತ್ತುಂಗಕ್ಕೆ ಏರಿಸುತ್ತದೆ. ರಾಕೇಶ್ ಜುಂಜುನ್ವಾಲಾ 45,000 ಕೋಟಿಗೂ ಹೆಚ್ಚು ನಿವ್ವಳ ಮೌಲ್ಯದೊಂದಿಗೆ ನಿಧನರಾಗುವ ಮೊದಲು ಅವರಾಡಿರುವ ಮಾತುಗಳು ಬದುಕಿನ ನಿಜವಾದ ಸತ್ಯದ ಅರಿವಿನಿಂದ ಕೂಡಿವೆ. ಇವು ಹೊಸ ಪೀಳಿಗೆಗೆ ಹೊಸ ದಾರಿಯನ್ನು ತೋರಿಸುತ್ತವೆ. ನಾನು ವ್ಯಾಪಾರ ಕ್ಷೇತ್ರದಲ್ಲಿ ಜಗತ್ತಿಗೆ ಯಶಸ್ಸಿನ ಶಿಖರವನ್ನು ತಲುಪಿಯಾಗಿದೆ. ಸಮಾಜದ ದೃಷ್ಟಿಯಲ್ಲಿ ನನ್ನ ಜೀವನವೇ ಸಾಧನೆ. ಆದರೆ ನನಗೆ ಕೆಲಸ ಬಿಟ್ಟರೆ ಯಾವ ಸುಖವೂ ಇರಲಿಲ್ಲ. ಹಣವು ನಾನು ಬಳಸುವ ಸತ್ಯ ಮಾತ್ರವಾಗಿತ್ತು. ಅನಾರೋಗ್ಯದಿಂದ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಇಡೀ ಜೀವನವನ್ನು ಹಿಂತಿರುಗಿ ನೋಡಿದೆ. ನಾನು ಹೆಮ್ಮೆ ಪಡುತ್ತಿದ್ದ ಹೆಸರು ಮತ್ತು ಹಣವು ಸಾಯುವ ಮೊದಲೇ ಮರೆಯಾಯಿತು ಮತ್ತು ನಿಷ್ಪ್ರಯೋಜಕ ಎಂದು ಅರಿತುಕೊಂಡೆ. ಕಾರನ್ನು ಓಡಿಸಲು ಇಲ್ಲವೇ ಹಣ ಸಂಪಾದಿಸಲು ಯಾರನ್ನಾದರೂ ನೇಮಿಸಿಕೊಳ್ಳಬಹುದು. ಆದರೆ ರೋಗದಿಂದ ನರಳಲು ಮತ್ತು ಸಾಯುವುದಕ್ಕೆ ಬೇರೆ ಯಾರನ್ನೂ ನೇಮಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯದ ಅರಿವಾಯಿತು. ಆದರೆ ರೋಗದಿಂದ ನರಳಲು ಮತ್ತು ಸಾಯುವುದಕ್ಕೆ ಬೇರೆ ಯಾರನ್ನೂ ನೇಮಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯದ ಅರಿವಾಯಿತು. ಕಳೆದು ಹೋದ ಭೌತಿಕ ವಸ್ತುಗಳನ್ನು ಮತ್ತೆ ವಾಪಸ್ ಪಡೆಯಬಹುದು. ಆದರೆ ಜೀವನ ಎಂಬುದು ಕಳೆದು ಹೋದರೆ ಎಂದಿಗೂ ಸಿಗುವುದಿಲ್ಲ. ಬದುಕಿನ ಯಾವುದೇ ಹಂತದಲ್ಲಿ ಇದ್ದರೂ ಯಾವ ಕ್ಷಣದಲ್ಲಿ ಹೃದಯ ನಿಲ್ಲುವುದನ್ನು ಎದುರಿಸಬಹುದು. ಕುಟುಂಬ, ಸಂಗಾತಿ ಮತ್ತು ಸ್ನೇಹಿತರನ್ನು ಪ್ರೀತಿಸಿ ಅವರಿಗೆ ಮೋಸ ಮಾಡಕೂಡದು. ಎಂದಿಗೂ ಅಪ್ರಾಮಾಣಿಕ ಅಥವಾ ವಿಶ್ವಾಸಘಾತುಕರಾಗಬೇಡಿರೆಂದು ವಿನಂತಿಸುತ್ತೇನೆ. ನಮಗೆ ವಯಸ್ಸು ಆಗುತ್ತಿದ್ದಂತೆ ಬುದ್ಧಿವಂತರಾಗುತ್ತಿರುತ್ತೇವೆ.
ನಮಗೆ ತಿಳಿಯುತ್ತದೆ ಗಡಿಯಾರದ ಬೆಲೆ ಎಷ್ಟೇ ಇರಲಿ ಅದು ತೋರಿಸುವ ಸಮಯ ಮಾತ್ರ ಒಂದೇ ಇರುತ್ತದೆ ಎಂಬುದನ್ನು. ನಮ್ಮಲ್ಲಿರುವ ವ್ಯಾಲೆಟ್ ಬೆಲೆ 100 ಅಥವಾ 500 ಇರಲಿ, ಆದರೆ ಅದರೊಳಗಿನ ಮೌಲ್ಯ ಒಂದೇ ಆಗಿರುತ್ತದೆ. ಗುರಿ ಮುಟ್ಟುವ ದಾರಿ ಮತ್ತು ದೂರ ಒಂದೇ ಆದರೂ ಓಡಿಸುವ ಕಾರಿನ ಬೆಲೆ 5ರಿಂದ 50 ಲಕ್ಷಗಳ ಮೊತ್ತಗಳಾಗಿರುತ್ತದೆ. ಗುರಿ ತಲುಪುವುದು ಮುಖ್ಯ. ಒಂಟಿತನ ಎಂಬುದು ನಾವು ವಾಸಿಸುವ ಮನೆಯ ಚದರ ಅಳತೆಯ ಮೇಲೆ ನಿಂತಿರುವುದಿಲ್ಲ. ನಿಜವಾದ ಆಂತರಿಕ ಸಂತೋಷವು ಪ್ರಪಂಚದ ಭೌತಿಕ ವಸ್ತುಗಳಿಂದ ಬರುವುದಿಲ್ಲ ಎಂದು ತಿಳಿದುಕೊಳ್ಳುತ್ತೀರಿ. ವಿಮಾನದಲ್ಲಿ ಯಾವುದೇ ಕ್ಲಾಸ್ನಲ್ಲಿ ಕುಳಿತು ಪ್ರಯಾಣ ಮಾಡಿದರೂ ಅದು ಕೆಳಗೆ ಬಿದ್ದಾಗ ಎಲ್ಲರೂ ಮೇಲಕ್ಕೆ ಹೋಗಲೇಬೇಕು. ಸಿರಿವಂತನಾಗಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಡಿ, ಅವರಿಗೆ ಸಂತೋಷವಾಗಿರಲು ಕಲಿಸಿ. ಸಿರಿವಂತನಾಗಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಡಿ, ಅವರಿಗೆ ಸಂತೋಷವಾಗಿರಲು ಕಲಿಸಿ. ದೊಡ್ಡವರಾದ ಮೇಲೆ ಜೀವನದ ಬೆಲೆಗಿಂತ ವಸ್ತುವಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಜೀವನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಆಸ್ಪತ್ರೆ, ಜೈಲು ಮತ್ತು ಸ್ಮಶಾನ ಈ 3 ಸ್ಥಳಗಳಿಗೆ ಭೇಟಿ ನೀಡಿದರೆ ಆಸ್ಪತ್ರೆಯಲ್ಲಿ ಆರೋಗ್ಯಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲವೆನಿಸುತ್ತದೆ. ಜೈಲಿನಲ್ಲಿ ಸ್ವಾತಂತ್ರ್ಯ ಎಷ್ಟು ಅಮೂಲ್ಯವಾದದ್ದೆಂದು ತಿಳಿಯುವುದು ಹಾಗೂ ಸ್ಮಶಾನದಲ್ಲಿ ಜೀವನವು ಏನೂ ಅಲ್ಲ ಎಂಬುದನ್ನು ಅರಿತುಕೊಳ್ಳುತ್ತೀರಿ. ಇಂದು ನಾವು ನಡೆಯುತ್ತಿರುವ ನೆಲ ನಾಳೆಗೆ ನಮ್ಮದಲ್ಲ. ಇಂಥ ಜೀವನದ ನಿರ್ವಿವಾದ ಸತ್ಯಗಳನ್ನು ಬದುಕಿನ ಕೊನೆಯಲ್ಲಿ ರಾಕೇಶ್ ರಾಧೇಕೃಷ್ಣ ಜುಂಜುನ್ವಾಲಾರವರು ಸಂಪತ್ತಿನ ಜೊತೆಗೆ ಜೀವನದ ನೈಜ ಸಂಪತ್ತನ್ನು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಲೇಖನವನ್ನು ತಾಳ್ಮೆಯಿಂದ ಆಲಿಸಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಲೇಖನ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇಲ್ಲ, ಇತ್ತೀಚೆಗೆ ನಿಮ್ಮ ಬರಹಗಳು ತುಂಬಾ ಬರ್ತಾ ಇದೆ ಪುಂಖಾನುಪುಂಖವಾಗಿ. ಪ್ರತಿಯೊಂದು ವಿಭಿನ್ನವಾದ ವಿಷಯ, ಒಂದು ಅನುಭವದ ಪ್ರಖರತೆ ಗೊತ್ತಾಗ್ತಾ ಇದೆ. ಬಹಳ ಸಂತೋಷ. ಅದಕ್ಕೆ ಮೆಸೇಜ್ ಬದಲು ಒಂದ್ಸಾರಿ ಪರ್ಸನಲ್ ಆಗಿ ಹೇಳೋಣ ಅಂತ ಅನಿಸ್ತು. ಇವತ್ತು ಹಾ, ಅದು ಓದ್ದೆ. ಸ್ಮಶಾನ, ಆಸ್ಪತ್ರೆ, ಜೈಲು. ಹೌದು, ಕರೆಕ್ಟ್ ಕರೆಕ್ಟ್. ತುಂಬಾ ಸಂತೋಷ ಆಯ್ತು. ಒಂದ್ಸಾರಿ ಪರ್ಸನಲ್ ಆಗಿ ಹೇಳೋಣ ಅಂತ ಅನಿಸ್ತು. ಅದೇ ಇವತ್ತೊಂದು ಆರ್ಟಿಕಲ್ ಬರ್ದಿದ್ರಲ್ಲ ಸರ್. ಫುಲ್ ಓದಿದ್ರಾ? ಹಾಂ, ಫುಲ್ ಓದಿದ್ರಿ ಸರ್. ಹೇಗೆ ಅನಿಸ್ತು ಸರ್? ಭಾಳ ಚೆನ್ನಾಗಿ ಬರ್ದಿದ್ರಿ ಸರ್. ಯು ಆರ್ ಅಪ್ರಿಸಿಯೇಟ್ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಜೀವನ ಏನನ್ನೋದು ನೀವು ಭಾಳ ಚೆನ್ನಾಗಿದ್ರಲ್ಲಿ ವರ್ಣನೆ ಮಾಡಿದಿರಿ. ಭಾಳ ಸಂತೋಷ ಆಯ್ತು ಸರ್. ನೀವು ಓದಿ ನಿಜವಾಗ್ಲೂ. ಹೆಬ್ಬಾಳಿಂದ ನಾಗಮ್ಮ. ನಾಗಮ್ಮ ಅವರು ಗೊತ್ತು. ಹೌದು ಸರ್. ಸರ್, ಇದು ತುಂಬಾ ಚೆನ್ನಾಗಿದೆ. ಮೈಸೂರು ಮಿತ್ರದಲ್ಲಿ ಆಸ್ಪತ್ರೆ, ಜೈಲು, ಸ್ಮಶಾನದಲ್ಲಿ ಜೀವನ ದರ್ಶನ. ಇಷ್ಟ ಆಯ್ತಾ ಲೇಖನ? ಏನ್ ಸರ್? ಇಷ್ಟವಾಯ್ತು ಲೇಖನ ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ಅದು ಇಷ್ಟೊತ್ತಿನಲ್ಲೇ ಓದೋದು ಸರ್. ನಾನು ಸ್ವಲ್ಪ ಇಂಥ ಕಥೆಗಳೆಲ್ಲ ಮೇಲೆಲ್ಲ ಓದ್ಬಿಡ್ತೀನಿ ಪೇಪರು. ಹೆಡ್ಡಿಂಗ್ ಓದ್ತೀರಾ? ಅದೇ ಫ್ರೀಯಾಗಿ 7 ಗಂಟೆ ಮೇಲೆ ಹಾಗೆ ಕೂತ್ಕೊಂಡು ಇವೆಲ್ಲ ಬಿಟ್ಟಿರೋವೆಲ್ಲ ಓದ್ತೀನಿ. ಸರಿ ಸರಿ ಮೇಡಮ್. ಇವೆಲ್ಲ ಇಷ್ಟೊತ್ತಿಗೆ ಅಂತ ಇಟ್ಕೊಂಡಿರ್ತೀನಿ ನಿಧಾನವಾಗಿ ಓದೋದಕ್ಕೆ. ಸರಿ ಸರಿ ಮೇಡಮ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್.